ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಮೈಸೂರು ಹುಡುಗಿ ಪೂಜಾ. ಇವತ್ತು ನಾವು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಅವರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಇವತ್ತಿನ ವ್ಲಾಗು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದಾಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಬನ್ನಿ ಗೈಸ್ ಹೋಗೋಣ. ಇವತ್ತು ನಮ್ಮ ಮನೆಗೆ ಎಲ್ಲರೂ ಬಂದಿದ್ದಾರೆ. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ ಅವರು ನೋಡಿದೀರಾ, ಅಂಡ್ ನಮ್ಮ ಅಕ್ಕ ಅವರು. ವಾ ಅದೇ ತಗೋದ್ರು. ಸಾರಿಕಾ, ಪ್ರತೀಕ್ಷಾ, ಸಿಲ್ಲಿ, ಪ್ರಥಮು. ನಾವು ಮನೇನ 4:15 ಬಿಟ್ವಿ. ಅಲ್ಲಿಗೆ ಹೋಗೋ ತನಕ ಒಂದು 5 ಗಂಟೆ ಆಯಿತು. 5 ಗಂಟೆಗೆ ಸಿಕ್ಕಾಬಟ್ಟೆ ರಶ್ ಇದ್ರು. ಆಷಾಢ ಶುಕ್ರವಾರ ಆಗಿರೋದ್ರಿಂದ ನೀವೇ ನೋಡಿ ಎಷ್ಟೊಂದು ಜನ ಇದ್ರು ಅಂದರೆ. ಕಾಣಿಸ್ತದೆ ಕಾಣಿಸ್ತದೆ ಕಡೆ ಪಾದದ ಹತ್ರ ಯಾವ ವೆಹಿಕಲ್ನು ಕೂಡ ಎಂಟ್ರಿ ಇರಲಿಲ್ಲ. ಸೊ ಹಾಗಾಗಿ ನಾವು ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆನೇ ನಿಲ್ಲಿಸಿ ಫೈನಲಿ ನಾವು ಪಾದದ ಹತ್ರ ನಡ್ಕೊಂಡು ಬಂದು ಪೂಜೆ ಮಾಡಿ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ವೈಬ್ ಮಾತ್ರ. ಅಂದರೆ ತುಂಬ ಬೆಳಗ್ಗೆನೇ ಆಗಿರೋದ್ರಿಂದ ತುಂಬ ಸೈಲೆಂಟ್ ಇತ್ತು. ಇಷ್ಟು ಜನ ಇದ್ರೂ ಅಲ್ಲಿ ಅಷ್ಟೊಂದು ಗಲಾಟೆ ಥರ ಏನೂ ಇರಲಿಲ್ಲ. ತುಂಬ ಸೈಲೆಂಟಾಗಿತ್ತು. ವೆದರ್ ಕೂಡ ಚೆನ್ನಾಗಿತ್ತು. ಪೂಜಾ ಅಲ್ಲಿ ವಿಡಿಯೋ ಮಾಡು. 200-300 ಮೆಟ್ಲಿಗೆಲ್ಲ ನಮ್ಮ ಮನೆಯವರೆಲ್ಲ ಸುಸ್ತೇ ಆಗಿಬಿಟ್ರು. ನಾನು ಮತ್ತು ಸಿರಿ, ಪ್ರಥಮ್ ಮತ್ತು ನಮ್ಮ ಸಾರಿಕಾ 4 ಜನನೇ ಆ್ಯಕ್ಟಿವ್ ಆಗಿ ಮೆಟ್ಲು ಹತ್ತುತ್ತಾ ಇದ್ದಿದ್ದು. ನಾನು ಆಲ್ಮೋಸ್ಟ್ ತುಂಬ ಸರಿ ಹೋಗ್ತಾನೆ ಇರ್ತೀನಿ. ಹಂಗಾಗಿ ನನಗೆ ಅಷ್ಟೊಂದು ಕಷ್ಟ ಅನಿಸಲ್ಲ ಚಾಮುಂಡೇಶ್ವರಿ ಬೆಟ್ಟ ಹತ್ತೋದು. ಅಡಿರಿ ಸರಿ ಸುಸ್ತಾಯ್ತು ನಿಂಗೆ? ಇಲ್ಲ ಇನ್ನೂ ಜಾಸ್ತಿ ಮೆಟಲ್ ಐತೆ. ಅಡಿರಿ ಫಸ್ಟ್ ಅಷ್ಟೇ ಅಲ್ವಾ ಅಂದ್ರೆ ಬೇಗ ಹತ್ಬಿಡ್ತೇವೆ ಅಂತ. ಸೊ ಗಾಯ್ಸ್ ನಾವು ಈಗ ನಂದಿ ಹತ್ರ ಬಂದ್ವಿ. ಇಲ್ಲಿ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ ಎಲ್ಲ ಹಂಚ್ತಾ ಇದ್ರು. ನಾವು ಕೂಡ ಹಾಲು ಕುಡ್ಕೊಂಡು ಬಿಸ್ಕೆಟ್ನೆಲ್ಲ ತಿನ್ಕೊಂಡು ಚೆನ್ನಾಗಿತ್ತು ಮಾತ್ರ ಇದು ಬಾದಾಮಿ ಹಾಲು. ನಾವು ನಂದಿ ಹತ್ರ ಬಂದ್ವಿ. ನಂದಿ ಎಲ್ಲರೂ ಹೇಳ್ತಾ ಇರ್ತಾರೆ ನಂದಿ ಪ್ರತಿ ವರ್ಷನೂ ಬೆಳೀತಾ ಇದೆ ಅಂತ. ನಿಮಗೂ ಕೂಡ ಹಿಂಗೆ ಅನ್ಸಿದ್ರೆ ಕಮೆಂಟ್ ತಿಳಿಸಿ ಗೈಸ್. ಅದು ಎದ್ದು ನಿಂತ್ಕೊಂಡ್ ದಿನ ಇಡೀ ಜಗತ್ತೇ ಪ್ರಳಯ ಆಗುತ್ತೆ ಅಂತ ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ಅವ್ರು ಹೇಳ್ತಾ ಇದ್ರು. ನಿಮಗೂ ಕೂಡ ಇದು ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ.
ಫೈನಲಿ ನಾವು ಚಾಮುಂಡಿ ಬೆಟ್ಟ ಫುಲ್ ಕಂಪ್ಲೀಟ್ ಮಾಡಿ ಮೇಲ್ಗಡೆ ಇದ್ದೀವಿ. ವೆದರ್ ಮಾತ್ರ ನೀವೇ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫುಲ್ ಫಾಗಿ ಆಗ್ತಾ ಇತ್ತು. ನಾವು ಇಲ್ಲಿಗೆ ಬರೋ ತನಕ ಒಂದು 6:30 6:40 ಆಗಿತ್ತು. ಆಲ್ಮೋಸ್ಟ್ 1 ಅವರ್ ನಾವು ತಗೊಂಡ್ವಿ ಈ ಬೆಟ್ಟ ಹತ್ತಕ್ಕೆ. ಬಟ್ ಬೆಟ್ಟದ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವೆದರ್, ಸಿಕ್ಕಾಪಟ್ಟೆ ಹಿಮದಿಂದ ತುಂಬಿತ್ತು, ನೀವೇ ನೋಡ್ತಾ ಇರ್ಬೋದು. ನಾವು ಇಲ್ಲಿ ಲೈನಲ್ಲಿ ನಿಂತ್ಕೊಳ್ಳೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. 7 ಗಂಟೆ ಆಗಿರೋದ್ರಿಂದ ಆಲ್ಮೋಸ್ಟ್ ಜನ ಕಡಿಮೆನೇ ಕಾಣಿಸ್ತಾ ಇದ್ರು ಲೈನಲ್ಲಿ. ಸೊ ಹಂಗೇನೆ ದರ್ಶನ ಮಾಡೋಣ ಅಂದ್ಬಿಟ್ಟು ನಿಂತ್ಕೊಂಡ್ರೆ ನಾವು ನಿಂತ್ಕೊಂಡ್ ಮೇಲೆ ಗೊತ್ತಾಯ್ತು ಸಿಕ್ಕಾಬಟ್ಟೆ ಜನ ಇದ್ರು. ಅಷ್ಟೇನಾ? ನಡೀರಿ ಮತ್ತೆ ಆ ಕಡೆ ಹೋಗ್ಬೋದಾಗಿತ್ತಲ್ಲ. ಲೈನಲ್ಲಿ ಬರೀ ಜನ ಇರ್ಲಿಲ್ಲ ನೋಡಿ, ನಾಯಿ ಕೂಡ ಬಂದ್ಬಿಟ್ಟಿದೆ. ಅದು ಯಾವ ಕಡೆ ಹೋಗಕ್ಕೂ ಜಾಗ ಆಗ್ತಿರ್ಲಿಲ್ಲ. ನೀವೇ ನೋಡಿ ಗೈಸ್, ಎಷ್ಟು ಜನ ಇದ್ರು ಅಂದ್ರೆ ನಮಗೆ ಕ್ಯೂ ನಿಂತ್ಕೊಂಡ್ ಮೇಲೆ ಗೊತ್ತಾಯ್ತು ಇಷ್ಟೊಂದು ಜನ ಇದ್ರು ಅಂತ. ಬಟ್ ಆಮೇಲೆ ನಾವು ತಿಂಡಿನೂ ತಿಂದಿರ್ಲಿಲ್ಲ, 7 ಗಂಟೆಗೆ ನಿಂತ್ಕೊಂಡಿದ್ದು. ನೀವೇ ನೋಡಿ ಎಷ್ಟು ತನಕ ನಾವು ನಿಂತ್ಕೊಂಡಿದ್ವಿ ಲೈನಲ್ಲಿ ಅಂತ. ತಿಂಡಿ ತಿಂದಿರ್ಲಿಲ್ಲ ಅಂದ್ಬಿಟ್ಟು ಅಲ್ಲಿ ಏನೇನು ಸಿಕ್ತು, ಸೌತೆಕಾಯಿ ಮತ್ತೆ ಚಿರ್ಮುರಿ, ಬಟಾಣಿ, ಬಿಸ್ಕೆಟು, ಅಲ್ಲಿ ಏನೇನು ಸಿಗುತ್ತೆ ಅದನ್ನೇ ತಿನ್ಕೊಂಡೆ ಕಾಲ ಕಳೆದಿದ್ದಾಯ್ತು ಅದು ಫುಲ್ ದಿನವಿಡೀ. ಎಲ್ಲೇ ಒಳ ಸಿರಿ ಹಾ ನಿಂಗೆ ತರ್ಸಿದ್ದು ಗೊತ್ತಿಲ್ಲಪ್ಪ ಬಂಗಾರ, ನಿನ್ಗೆ ತರ್ಸಿದ್ದು ಸಾರಿ ಈಗ ಹೇಳಿ ನಾವ್ ಎಲ್ಲಿಗೆ ಬಂದಿದೀವಿ, ಏನೇನಾಯ್ತು ಎಲ್ಲ ಹೇಳ್ಬೇಕು ನೀವೀಗ. ನಾವು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೇವೆ. ಚಿರುಮುರಿ ತಿಂದ್ವಿ, ಸೌತೆಕಾಯಿ ತಿಂದ್ವಿ, ಬಜ್ಜಿ ಕೇಳ್ಕೊ ಕೊಡುದಿಲ್ಲ, ಜ್ಯೂಸ್ ಕೇಳ್ಕೊ ಕೊಡುದಿಲ್ಲ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಾಮುಂಡಿ ಬೆಟ್ಟ ಬಂದಿದ್ದೀವಿ. ನಾವು ತಿಂದಿದ್ದು ಚಿರುಮುರಿ, ಚಿಪ್ಸ್, ಬಿಸ್ಕೆಟ್ ಮತ್ತೆ ಸೌತೆಕಾಯಿ, ಹಾಲು, ಬಿಸ್ಕೆಟ್, ಸೌತೆಕಾಯಿ ಏನೋ ಮೆಟ್ಲೆತ್ಕೊಂಡು ಬಂದು ಚಾಮುಂಡೇಶ್ವರಿ ದರ್ಶನ ಪಡಿಬೇಕು. ಹೀಗೆ ಕುಂತ್ಕೊಂಡು ಹೀಗೆ ಹೋಯ್ತಾ ತಿನ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ನಾವು ದರ್ಶನ ಮಾಡೋಣ ನಾವು ಕುತ್ಕೊಂಡು
ಚಿರ್ಮುರಿ ಚಿಪ್ಸ್ ಸೌತೆಕಾಯಿ ಆಮೇಲೆ ಚಿಪ್ಸ್ ಬಿಸ್ಕೆಟ್ ಕುಕೀಸ್ ಬಿಸ್ಕೆಟ್ ಬಾದಾಮಿ ಹಾಲು ಎನರ್ಜಿ ಡ್ರಿಂಕ್ ಯಾವಾಗ ಕಲೆ ಮತ್ತೆ ನಡೆಯಕ್ಕಾಗಲ್ಲ ಲೈನ್ ನೋಡಿ ಇಲ್ಲಿ ಹೇಗಿದೆ ಇಲ್ಲಿ ಆ ಕಡೆ ನೋಡ್ಬೇಕು ಅಲ್ಲಿ ಒಳಗ್ ನೋಡಿ ಅಲ್ಲಿ ತೋರ್ಸಿ ಅವ್ರನ್ನ ನಿದ್ದೆ ಜಾನ್ ನಿದ್ದೆ ಜಾನ್ ನಿದ್ದೆ ಜಾನ್ ನಿದ್ದೆ ಜಾನ್ ಮನೆ ಕಡ ನಾನು ಅದೇ ನಡ್ತಾರೆ ಗಾಡಿ ನಿಂದು ಗ್ರೀನು ನಿಂದು ರೆಡ್ ಆಯ್ತಾ ಮತ್ತು ಅಮ್ಕು ಇಲ್ಲ ನಾನೇ ನಾಲ್ಕು ನಾವು ಇನ್ನೇನು ಸಿಗುತ್ತೆ ಅಂತಂದರೆ ಹೋಗ್ತಾ ಹೋಗ್ತಾ ಲೈನ್ ಸಿಕ್ಕಾಬಟ್ಟೆ ಜಾಸ್ತಿನೇ ಆಗ್ತಾಯಿತ್ತು. ನಾವು ಬೆಳಗ್ಗೆ 6:45 7 ಗಂಟೆ ಅಂದ್ಕೊಳ್ಳಿ, 7 ಗಂಟೆಗೆ ಲೈನಲ್ಲಿ ನಿಂತಿದ್ರೆ ಈಗ ಆಲ್ರೆಡಿ 1 ಗಂಟೆ ಆಗಿತ್ತು. 1 ಗಂಟೆ ಆಗಿದ್ರು ನಮಗಿನ್ನೂ ದರ್ಶನ ಆಗಿರಲಿಲ್ಲ. ಸೊ ಹಂಗಾಗಿ ನಾವು ಎಷ್ಟು ಚಿರುಮುರಿ ಎಷ್ಟು ಸೌತೆಕಾಯಿ ತಿಂದಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಇವ್ರಿಗೆಲ್ಲ ನಿದ್ದೆನೂ ಬಂದ್ಬಿಡ್ತು. ಅಂದರೆ ನಮ್ಮೊಬ್ರಿಗೆ ಅಂತ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಬಂದಿದ್ದು ಕ್ಯೂ ನಿಂತಿರೋ ಜನಗಳಿಗೆಲ್ಲ ನಿದ್ದೆ ಬಂದ್ಬಿಟ್ಟಿತ್ತು, ಅಷ್ಟು ಕ್ಯೂ ಇತ್ತು. ನೀವು ಹೇಳ್ತಾರಲ್ಲ ಹಾಗೆ ತಿಳ್ಕೊಂಡೆ. ಕಾಲೇಜಿಗೆ ನಿಮ್ ರಿಯಾಕ್ಷನ್ ತಗೋಬೇಕಿತ್ತು. ಕಲಿಲ್ಲ ಅಕ್ಕ ಕರೆಕ್ಟಾಗಿ ಒಂದು 2 ಗಂಟೆ ಆಗಿತ್ತು ಗೈಸ್ ನಾವು ಎಂಟ್ರಿ ತಲುಪಿಸಿದಾಗ. ಇದು ದೇವಸ್ಥಾನದ ಮುಂಭಾಗ. ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದರು. ನಾವು ಅಷ್ಟೊತ್ತು ನಿಂತಿದ್ದಕ್ಕೂ ಸಾರ್ಥಕ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಡೆಕೋರೇಷನ್ಸು. ನಾನು ಎಲ್ಲ ಕ್ಲಿಪ್ಪಿಂಗ್ಸು ಕೂಡ ತೊಗೊಂಡಿದ್ದೀನಿ, ಈ ವಿಡಿಯೋ ಹಾಕೋಣ ಫುಲ್ ಹಾಕೋಣ ಅಂತ. ತುಂಬಾ ಚೆನ್ನಾಗಿತ್ತು, ನೀವೇ ನೋಡ್ತಾ ಇರ್ಬೋದು.
ಕಳ್ಸಿ ಆ ಕಡೆಗೆ ಹಂಗೆ ನಡೀರಿ ಮೇಡಮ್ ಆಯ್ತಲ್ಲ ನಡೀರಿ ಮೇಡಮ್ ನಡೀರಿ ಆ ಕಡೆ ಸೊ ಫೈನಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಲ್ಲಿ ತುಂಬ ಮಳೆ ಬಂದ್ಬಿಟ್ಟಿತ್ತು. 4 ಗಂಟೆ ಆಯಿತು ಗೈಸ್. ಬೆಳಗ್ಗೆ 7 ಗಂಟೆಗೆ ನಿಂತ್ಕೊಂಡಿರೋದಕ್ಕೆ ಸಂಜೆ 4 ಗಂಟೆ ಊಟ ತಿಂಡಿ ಏನು ಇಲ್ಲದೇ ದರ್ಶನ ಮಾಡಿದ್ದಾಯಿತು. ಎಕ್ಸ್ಪೀರಿಯನ್ಸ್ ಚೆನ್ನಾಗೂ ಇತ್ತು, ಪ್ಲಸ್ ಕಷ್ಟನೂ ಆಯಿತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ಡೈರೆಕ್ಟಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.